ಮಂತ್ರಿಗಳಾದ ಸುಮಂತ್ರರಿಗೆ ವಂದನೆಗಳು. ಶುಭವಾಗಲಿ ಲಕ್ಷ್ಮಣ, ಶುಭವಾಗಲಿ. ತಮ್ಮಂತಹ ನಿಷ್ಠಾವಂತ ಮಂತ್ರಿಗಳಿರುವಾಗ ಶುಭವಲ್ಲದೆ ಬೇರೇನಾಗಲು ಸಾಧ್ಯ? ಶುಭವಾಗುವುದು ಧರ್ಮಾತ್ಮರಾದ ಮಹಾಪ್ರಭುಗಳಿಂದ, ಪರಾಕ್ರಮಶಾಲಿಗಳಾದ ನಿಮ್ಮಂತಹ ರಾಜಕುಮಾರರಿಂದ. ಲಕ್ಷ್ಮಣ, ಅತ್ಯಂತ ಸಂತೋಷಕರವಾದ ಒಂದು ಶುಭವಾರ್ತೆ ಇದೆ. ಹೌದೇನು? ಆ ಸಂತೋಷಕರವಾದ ಶುಭವಾರ್ತೆಯನ್ನು ನಾನು ಕೇಳಬಹುದೇ ಮಂತ್ರಿಗಳೇ? ನೀನಲ್ಲದೆ ಮತ್ತಿನ್ಯಾರು ತಾನೇ ಕೇಳಲು ಸಾಧ್ಯ? ನಿನ್ನ ಸಹೋದರ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ ಮಾಡಲು ಮಹಾಪ್ರಭುಗಳು ನಿರ್ಧರಿಸಿದ್ದಾರೆ. ಮಂತ್ರಿಗಳೇ, ಇದು ನಿಜವೇ? ಇದಕ್ಕಿಂತ ಸಂತೋಷಕರವಾದ ವಿಷಯವಿರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಶುಭಗಳಿಗೆ ಎಂದು ಬರುವುದೆಂದು ದಯವಿಟ್ಟು ಹೇಳಿ. ನಾಳೆಯೇ ಆ ಶುಭ ಮುಹೂರ್ತ. ಇಂದಿನಿಂದಲೇ ಅದಕ್ಕೆ ಸಂಬಂಧಿಸಿದ ವಿಧಾನಗಳು ಆರಂಭವಾಗುತ್ತಿದೆ. ಮಂತ್ರಿಗಳೇ, ಮಹಾರಾಜರು ಬಹಳ ಆತುರದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂತಿದೆ. ಹೌದು ಲಕ್ಷ್ಮಣ, ಇದು ಶೀಘ್ರ ನಿರ್ಧಾರ. ವಿಧಾನಗಳನ್ನು ಇಂದೇ ಆರಂಭಿಸಬೇಕೆಂದು ಸೂಚಿಸಲಾಗಿದೆ. ರಾಮನನ್ನು ಕಾಣಬೇಕೆಂದರು. ವಿಷಯ ತಿಳಿಸಲು ರಾಮನ ಬಳಿಗೆ ಹೊರಟಿದ್ದು ನೀನು ಸಿಕ್ಕಿದ್ದ. ಅದರಿಂದ ಈ ಆನಂದದ ವಿಷಯ ನನಗೆ ತಿಳಿಯುವಂತಾಯಿತು. ಬರುತ್ತೇನೆ ಲಕ್ಷ್ಮಣ, ಬಹಳಷ್ಟು ಕೆಲಸವಿದೆ, ಹೆಚ್ಚು ಸಮಯವಿದೆ. ಆಗಲಿ ಮಂತ್ರಿಗಳೇ. ಈ ಸಂತೋಷವಾದ ವಿಷಯವನ್ನು ಊರ್ಮಿಳೆಗೆ ಹೇಳಬೇಕು. ಅವಳು ಸಂತೋಷ ಪಡುತ್ತಾಳೆ. ಊರ್ಮಿಳೆ, ಊರ್ಮಿಳೆ. ಸ್ವಾಮಿ. ಊರ್ಮಿಳೆ, ಹೇಳಿ ಸ್ವಾಮಿ. ನಿಮ್ಮ ಮುಖ ಸಂತೋಷದಿಂದ ಬಿರಿಯುತ್ತಿದೆ. ಹೌದು ದೇವಿ, ಸಂತೋಷ, ಮಹಾ ಸಂತೋಷ. ಆ ಸಂತೋಷದ ಸುದ್ದಿಯನ್ನು ನಿನಗೆ ತಿಳಿಸಲೆಂದೇ ನಾನು ಓಡೋಡಿ ಬಂದೆ. ನಿಮಗೆ ಆನಂದವನ್ನು ಉಂಟು ಮಾಡಿದ ಸುದ್ದಿಯನ್ನು ಕೇಳಿ ಸಂತೋಷ ಪಡಲು ನಾನು ಕಾತುರಳಾಗಿದ್ದೇನೆ. ಅದೇನೆಂದು ಬೇಗ ಹೇಳಿ. ನನ್ನ ಸಹೋದರ ರಾಮಚಂದ್ರ. ರಾಮಚಂದ್ರರೇ, ಏನಾಯಿತು ಸ್ವಾಮಿ? ಪಟ್ಟದ ರಾಣಿ ದೊಡ್ಡ ಮಾತೆ ಕೌಸಲ್ಯ ದೇವಿಯರ ಪುತ್ರ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಿಗೆ ಇಷ್ಟರಲ್ಲೇ ಯುವರಾಜನಾಗಿ ಪಟ್ಟಾಭಿಷೇಕವಾಗುತ್ತದೆ. ಹೌದೇ? ನಿಜವಾಗಿ ಇದು ಸಂತೋಷದ ಸುದ್ದಿಯೇ? ಆ ಅಧಿಕಾರಕ್ಕೆ ಅವರಲ್ಲದೆ ಇನ್ಯಾರು ಯೋಗ್ಯರು? ಹಿರಿಯ ರಾಣಿಯವರಿಗೆ ಈಗಲಾದರೂ ಒಂದು ಸಂತೋಷದ ಪ್ರಸಂಗ ಒದಗಿತು. ನಮ್ಮ ಮಾತೆ ಕೂಡ ತುಂಬಾ ಸಂತೋಷ ಪಡುತ್ತಾರೆ ದೇವಿ. ಸ್ವಾರ್ಥ ದೃಷ್ಟಿ ಇಲ್ಲದೆ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುವ ನನ್ನ ಮಾತಾಮಯ್ಯವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ, ಅಭಿಮಾನವೂ ಇದೆ. ಇದು ಎಂತಹ ಶುಭವಾರ್ತೆ ಅಲ್ಲವೇ? ನಮ್ಮ ಪ್ರಜೆಗಳೆಲ್ಲ ಸುದ್ದಿ ಕೇಳಿ ಪರಮಾನಂದದಿಂದ ಕುಣಿದಾಡುತ್ತಿದ್ದಾರೆ. ಸಾಕ್ಷಾತ್ ಭಗವಂತನೇ ತಮ್ಮ ರಾಜನಾಗುವ ಸಂಭ್ರಮದಿಂದ ಎಲ್ಲರೂ ಉಲ್ಲಾಸಗೊಂಡಿದ್ದಾರೆ. ಪುರುಷೋತ್ತಮರಾದ ರಾಮಚಂದ್ರರು ರಾಜಶ್ರೇಷ್ಠರೂ ಆಗುತ್ತಾರೆ ಎಂಬ ನಂಬಿಕೆ ಇದೆ. ಈ ಕೂಡಲೇ ಈ ವಿಷಯವನ್ನು ನಮ್ಮ ಮಾತೆಗೆ ಹೇಳಿ ಆನಂದ ಉಂಟು ಮಾಡುತ್ತೇನೆ. ನಾನು ಈಗಲೇ ಸಹೋದರಿ ಸೀತೆಯನ್ನು ಕಾಣುತ್ತೇನೆ. ಯುವರಾಣಿ ಆಗುತ್ತಿರುವ ಅವಳನ್ನು ಅಭಿನಂದಿಸುತ್ತೇನೆ. ನಡೆ ಹೋಗೋಣ. ತೆಗೆದುಕೋ ಕುಮಾರ. ನನ್ನ ಕೈಯಾರೆ ನಿನಗೆ ಸಿಹಿ ತಿನ್ನಿಸಬೇಕೆಂದು ಬಹಳ ಆಸೆ ಆಯಿತು. ಮಾತೃದೇವತೆಯ ಅಮೃತ ಸ್ಪರ್ಶದಿಂದ ಕಹಿಯೂ ಸಿಹಿಯಾಗುತ್ತದೆ ಮಾತೆ. ನಾಳೆಯಿಂದ ಈ ಭಾಗ್ಯವು ನನಗೆ ಸಿಗುತ್ತದೆಯೋ ಇಲ್ಲವೋ? ಏಕೆ ಮಾತೆ? ಕುಮಾರ, ನಾಳೆ ನಿನಗೆ ಪಟ್ಟಾಭಿಷೇಕ. ರಾಜ್ಯಾಡಳಿತ ಕರ್ತವ್ಯವು ನಿನಗೆ ಹೆಚ್ಚಾಗುತ್ತದೆ. ಪ್ರಜಾಪಾಲನೆಯ ಕರ್ತವ್ಯದಲ್ಲಿ ಈ ಮಾತೆಯನ್ನು ನೋಡಲು ನಿನಗೆ ಸಮಯ ಸಿಗುವುದಿಲ್ಲ. ಅದಕ್ಕಾಗಿ ಇಂದು ನಿನ್ನನ್ನು ಉಪಚರಿಸಿ ತೃಪ್ತಳಾಗಬೇಕು ಎಂದುಕೊಂಡೆ. ಮಾತೆ, ನಾನು ರಾಜನಾದರೂ ಎಂದೆಂದಿಗೂ ತಮ್ಮ ಮಡಿಲಿನ ಕಂದ. ಕುಮಾರ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಶಿಶುವಾಗಿದ್ದ ಆ ದಿನಗಳು ನನಗೆ ಒಂದೊಂದಾಗಿ ನೆನಪಿಗೆ ಬರುತ್ತಿದೆ. ಮಾತೆ, ನನ್ನದೊಂದು ಅಭಿಲಾಷೆ ಇದೆ. ಅದನ್ನು ತಾವು ಈಡೇರಿಸುತ್ತೀರಾ? ಅದೇನು ಕೇಳು ಪುತ್ರ. ನಿನ್ನ ಅಭಿಲಾಷೆಯನ್ನು ನಾನು ಈಡೇರಿಸುವುದಿಲ್ಲವೇ? ಖಂಡಿತವಾಗಿಯೂ ನೆರವೇರಿಸುತ್ತೇನೆ. ಕೇಳು. ಕಾರಣವೇನೆಂದು ನಾನು ಕೆದಕಿ ಕೇಳುವುದಿಲ್ಲ. ಆದರೆ ಪಟ್ಟದ ರಾಣಿಯಾದ ತಾವು ಹೀಗೆ ತಪಸ್ವಿನಿಯಂತೆ
ಸರಳ ವಸ್ತ್ರಗಳಲ್ಲಿರುವುದು ನನ್ನಿಂದ ಏಕೋ ಸಹಿಸಲಾಗುತ್ತಿಲ್ಲ ಮಾತೆ. ನನಗಾಗಿ ಆದರೂ ಹಿಂದಿನಂತೆ ತಾವು ಸಕಲ ವಸ್ತ್ರ ಆಭರಣಗಳಿಂದ ಅಲಂಕರಿಸಿಕೊಂಡು ದೇವಿಯಂತೆ ಕಾಣಬೇಕೆಂದೇ ನನ್ನ ಆಸೆ. ಚಿಂತಿಸಬೇಡ ಕುಮಾರ, ನನ್ನ ಪುತ್ರನ ಇಷ್ಟು ಚಿಕ್ಕ ಆಸೆಯನ್ನು ನಾನು ನೆರವೇರಿಸಲಾರೆನೆ. ನೀನು ಮುಂದಿನ ಬಾರಿ ನನ್ನನ್ನು ಕಾಣಲು ಬರುವಾಗ ನಾನು ಸರ್ವಾಭರಣ ಪುಷ್ಟಳಾಗಿ ನಿನಗೆ ಆಶೀರ್ವಾದವನ್ನು ನೀಡುತ್ತೇನೆ. ನಾನು ಕೃತಾರ್ಥನಾದೆ ಮಾತೆ. ಯುವರಾಜ ರಾಮಚಂದ್ರನಿಗೆ ಪ್ರಣಾಮಗಳು. ಮಹಾಮಂತ್ರಿಗಳೇ, ಇದೇನು ವಿನೋದ? ತಮ್ಮಂತ ಹಿರಿಯರಿಗೆ ಕಿರಿಯನಾದ ನಾನು ಪ್ರಣಾಮ ಮಾಡಬೇಕು. ರಾಮಚಂದ್ರ, ನಿನ್ನ ಸೌಜನ್ಯ ಬಹಳ ದೊಡ್ಡದು. ಈ ಕ್ಷಣ ನಿಮ್ಮ ತಂದೆಯವರನ್ನು ಕಾಣಬೇಕಂತೆ. ಮಹಾಮಂತ್ರಿಗಳೇ, ನಾನು ಈಗ ತಾನೇ ನನ್ನ ತಂದೆಯವರನ್ನು ಭೇಟಿ ಮಾಡಿ ಬಂದೆನಲ್ಲ. ಆಗ ಅವರು ನಿಮಗೆ ನಿಮ್ಮ ಯುವರಾಜ್ಯಾಭಿಷೇಕದ ವಿಷಯ ತಿಳಿಸಿದರಲ್ಲವೇ? ಹೌದು, ತಿಳಿಸಿದರು. ನಾನು ಈಗಷ್ಟೇ ಮಾತೆಯವರಿಗೆ ಆ ಶುಭವಾರ್ತೆಯನ್ನು ತಿಳಿಸಿ ಬರುತ್ತಿದ್ದೇನೆ. ನೀವು ನಿಮ್ಮ ತಂದೆಯವರನ್ನು ಭೇಟಿ ಮಾಡಿದ ನಂತರ ಅವರು ನನ್ನನ್ನು ಮತ್ತೆ ಬರ ಹೇಳಿದರು. ಅದೇಕೋ ನಿಮ್ಮನ್ನು ಮತ್ತೆ ಕಾಣಬೇಕಂತೆ. ಅದಕ್ಕೆ ವಿಷಯ ತಿಳಿಸಲು ನಾನು ಬಂದೆ. ಈಗ ನೀವು ದಯವಿಟ್ಟು ನಿಮ್ಮ ತಂದೆಯವರನ್ನು ನೋಡಲು ತಕ್ಷಣ ಹೊರಡಿ. ಆಗಲಿ ಮಂತ್ರಿವರ್ಯ, ನಾನು ಈ ಕ್ಷಣವೇ ನನ್ನ ತಂದೆಯವರನ್ನು ಕಾಣಲು ಹೋಗುತ್ತೇನೆ. ಪಿತೃವಾಕ್ಯವೆಂದರೆ ತಮಗೆ ಪರಮ ಪವಿತ್ರವೆಂಬುದು ನನಗೆ ಚೆನ್ನಾಗಿ ಗೊತ್ತು ರಾಮಚಂದ್ರ. ನಾನಿನ್ನು ಬರುತ್ತೆ. ಪೂಜ್ಯ ತಂದೆಯವರು ಸ್ವಲ್ಪ ಹೊತ್ತಿಗೆ ಮೊದಲು ನನ್ನ ಪಟ್ಟಾಭಿಷೇಕದ ಬಗ್ಗೆ ಅಷ್ಟೊಂದು ಉತ್ಸಾಹದಿಂದ ಮಾತನಾಡಿದವರು ಈಗ ಚಿಂತೆಯಿಂದ ಕುಳಿತಿರುವರಲ್ಲ. ಏನು ಕಾರಣವಿರಬಹುದು? ಪೂಜ್ಯ ತಂದೆಯವರಿಗೆ ಪ್ರಣಾಮಗಳು. ಕುಮಾರ, ಪಿತಾಶ್ರೀ, ತಾವು ತಕ್ಷಣ ಬರ ಹೇಳಿದರಂತೆ ಅದಕ್ಕಾಗಿ ಧಾವಿಸಿ ಬಂದಿರುವೆನು. ಹೌದು ಕುಮಾರ, ನಾನೇ ಬರ ಹೇಳಿದೆ. ಕುಮಾರ, ನನ್ನ ಅಂತರಂಗದ ತಳಮಳವನ್ನು ನಿನ್ನಲ್ಲಿ ಹೇಳಿಕೊಳ್ಳಬೇಕಾಗಿದೆ. ಏನು? ತಮ್ಮ ಅಂತರಂಗದಲ್ಲಿ ತಳಮಳವೇ? ಪಿತಾಶ್ರೀ, ನನ್ನಂತ ಮಗನಿರುವಾಗ ತಾವೇಗೆ ತಳಮಳ ಪಡಬೇಕು? ಅದೇನೆಂದು ಹೇಳಿ, ಅದನ್ನು ನಿವಾರಿಸಲು ನನ್ನ ಸರ್ವಶಕ್ತಿಯನ್ನು ವಿನಿಯೋಗಿಸುತ್ತೇನೆ. ಕುಮಾರ, ನಾನು ದೀರ್ಘಕಾಲ ಬಾಳಿ ಬದುಕಿ ಈಗ ವೃದ್ಧಾಪ್ಯದ ಅಂಚಿನಲ್ಲಿದ್ದೇನೆ. ಸಕಲ ಭೋಗ ವೈಭವವನ್ನು ಅನುಭವಿಸಿದ್ದೇನೆ. ನೂರಾರು ಯಜ್ಞ ಯಾಗಾದಿಗಳನ್ನು ಮಾಡಿ ಅನ್ನದಾನ ಪೂರ್ವಕವಾಗಿ ಭೂರಿ ದಕ್ಷಿಣಗಳನ್ನು ನೀಡಿದ್ದೇನೆ. ಯಜ್ಞ ಯಾಗಾದಿಗಳ ಫಲದಿಂದ ಪುತ್ರರನ್ನು ಕೂಡ ಪಡೆದಿದ್ದೇನೆ. ನನ್ನ 4 ಪುತ್ರರಲ್ಲಿ ನೀನೇ ಸರ್ವಶ್ರೇಷ್ಠ. ಪಿತಾಶ್ರೀ, ನನ್ನ ಸೋದರರು ನನ್ನಷ್ಟೇ ಗುಣವಂತರು, ಪಿತೃಭಕ್ತಿ ಉಳ್ಳವರು.
ಬಯಸಿದ ವಾಕ್ಯಗಳನ್ನೆಲ್ಲ ಪಡೆದು ಹಲವಾರು ಸುಖದ ಸುಂದರ ಕ್ಷಣಗಳನ್ನು ಆಸ್ವಾದಿಸಿದ್ದೇನೆ. ದೇವಋಣ, ಋಷಿ ಋಣ, ಪಿತೃಋಣ, ವಿಪ್ರಋಣ, ಆತ್ಮ ಋಣಗಳೆಂಬ ಪಂಚ ಋಣಗಳಿಂದ ನಾನು ಮುಕ್ತನಾಗಿದ್ದೇನೆ. ರಾಜನಾಗಿಯೂ ಕೂಡ ನಿರ್ವಂಚನೆಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಎಂಬ ನಂಬಿಕೆ ನನಗೆ. ಪಿತಾಶ್ರೀ, ಇದೆಲ್ಲವೂ ಸಂತೋಷ ಪಡುವಂತಹ ವಿಚಾರವೇ ಹೊರತು ಚಿಂತೆ ಪಡುವ ಕಾರಣಗಳಲ್ಲವಲ್ಲ? ಈ ತೈಲದ ಪರಿಮಳ ಅದ್ಭುತವಾಗಿದೆ, ಮನಮೋಹಕವಾಗಿದೆ. ಈ ತೈಲವನ್ನು ನನ್ನ ರಾಣಿ ಕೈಕೇಯಿಗೆ ಲೇಪಿಸಿದರೆ ಇದರ ಅಪ್ಯಾಯಮಾನವಾದ ಸುಗಂಧದಿಂದ ಮಹಾರಾಜರು ಉಲ್ಲಾಸದಿಂದ ರೋಮಾಂಚನಗೊಂಡು ಮೋಹದ ಮತ್ತೇರಿ ನನ್ನ ರಾಳಿ ಏನೇ ಕೇಳಿದರು ಇಲ್ಲವೆನ್ನದೆ ತಥಾಸ್ತು ಎಂದು ಬಿಡುತ್ತಾರೆ. ಮತ್ತೆ ಅಂತಾರೆ ಏನು ವಿಷಯ? ರಾಣಿ ಸುಮಿತ್ರಾ ದೇವಿಯವರು ತಮ್ಮ ಪುತ್ರ ಲಕ್ಷ್ಮಣನೊಡನೆ ಕೌಸಲ್ಯ ದೇವಿಯವರ ಅಂತಃಪುರಕ್ಕೆ ತೆರಳಿದರು. ಹೌದೇ? ಇಷ್ಟು ಹೊತ್ತಿನಲ್ಲಿ ಪಟ್ಟದ ರಾಣಿಯವರ ಅಂತಃಪುರಕ್ಕೆ ತೆರಳುವುದೆಂದರೆ ಏನೋ ವಿಷಯವಿರಲೇಬೇಕು. ನಿನ್ನ ಪಟ್ಟಾಭಿಷೇಕವನ್ನು ಹೊರತುಪಡಿಸಿ ಮೆಕ್ಕೆಲ್ಲ ಕರ್ತವ್ಯಗಳನ್ನು ನಾನು ಮುಗಿಸಿದ್ದೇನೆ ಕುಮಾರ. ಇನ್ನು ನೀನು ಯುವರಾಜನಾಗಿ ಬಿಟ್ಟರೆ ಪ್ರಜೆಗಳಿಗೂ ಸಂತೋಷ, ನನಗೂ ನೆಮ್ಮದಿ. ಪಿತಾಶ್ರೀ, ಈ ವಿಷಯವನ್ನು ತಾವು ಈಗಾಗಲೇ ತಿಳಿಸಿದ್ದೀರಿ. ತಾವಿರುವಾಗ ನನಗೆ ಈ ಯುವರಾಜ ಪಟ್ಟಾಭಿಷೇಕದ ಅಗತ್ಯವಿಲ್ಲದಿದ್ದರೂ ತಮ್ಮ ಆಜ್ಞೆ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ಆದರೆ ಇದಕ್ಕೂ ತಮ್ಮ ಆತಂಕಕ್ಕೂ ಸಂಬಂಧವೇನು ತಂದೆ? ಸಂಬಂಧವಿದೆ ಕುಮಾರ, ಸಂಬಂಧವಿದೆ. ನನ್ನ ಆತಂಕಕ್ಕೆ ಕಾರಣ ನಿನ್ನ ಪಟ್ಟಾಭಿಷೇಕ ನಿಶ್ಚಯವಾದ ನಂತರ ಅಶುಭ ಸೂಚನೆಗಳು ಕಾಣಿಸಿಕೊಳ್ಳತೊಡಗಿವೆ. ದುಸ್ವಪ್ನಗಳು, ದುಷ್ಟ ಶಕುನಗಳು ಬೀಳುತ್ತಿವೆ. ಸಿಡಿಲಿನಂತೆ ಘೋರವಾಗಿ ಗರ್ಜನೆಯನ್ನು ಮಾಡುತ್ತಾ ಹಗಲಿನಲ್ಲಿಯೇ ಉಲ್ಕೆಗಳು ಬೀಳುವುದನ್ನು ನಾನು ಕಾಣುತ್ತಿದ್ದೇನೆ. ಇದರಿಂದ ನನ್ನ ಅಂಗಾಂಗವೇ ಕಂಪಿಸಲಾರಂಭಿಸಿದ ಕುಮಾರ. ಪಿತಾಶ್ರೀ, ಸ್ವಪ್ನಗಳೇ ಸತ್ಯವೆಂಬ ಭ್ರಮೆಯಲ್ಲಿ ತಮ್ಮಂತಹ ಧೀರರು ಆತಂಕಗೊಳ್ಳುತ್ತಾರೆ. ಇಲ್ಲ ಕುಮಾರ, ನನ್ನ ಆತಂಕಕ್ಕೆ ಮತ್ತೊಂದು ಕಾರಣ ನನ್ನ ಜನ್ಮ ನಕ್ಷತ್ರ. ಅಶುಭ ಗ್ರಹಗಳಾದ ಸೂರ್ಯ, ಅಂಗಾರಕ, ರಾಹು ಸಮಾಕ್ರಾಂತರಾಗಿದ್ದಾರೆ ಎಂದು ದೈವಜ್ಞರು ಹೇಳುತ್ತಾರೆ. ಇಂತಹ ದುರ್ನಿಮಿತ್ತಗಳು ಕಾಣಿಸಿಕೊಂಡಾಗ ರಾಜನಿಗೆ ಸಾವುಂಟಾಗುತ್ತದೆ ಅಥವಾ ಘೋರವಾದ ವಿಪತ್ತಿಗೆ ಕಾರಣನಾಗುತ್ತಾನೆ ಎಂದು ಅವರು ಹೇಳುತ್ತಾರೆ. ಇಲ್ಲ ಇಲ್ಲ ತಂದೆ, ಇಲ್ಲ. ಹೀಗೆ ಕೆಟ್ಟದಾಗಿ ಮಾತನಾಡಬೇಡಿ. ನಾನು ಸಹಿಸಲಾರೆ. ರಾಮಚಂದ್ರ, ಸಮಾಧಾನ ಸಮಾಧಾನ. ನಾವು ಬೇಡವೆಂದರೆ ಅನಿಷ್ಟಗಳು ಬಾರದೇ ಇರುತ್ತವೆ. ನನಗೆ ನಮ್ಮ ಸಾವಿನ ಚಿಂತೆ, ನನ್ನ ಬುದ್ಧಿ, ಮನಸ್ಸು, ಪ್ರಜ್ಞೆ ಸಮರ್ಪಕವಾಗಿರುವಾಗಲೇ ನಿನ್ನ ಪಟ್ಟಾಭಿಷೇಕ ನಡೆದುಕೊಳ್ಳಬೇಕು. ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ, ನಾಳೆ ಪುಷ್ಯ ನಕ್ಷತ್ರಕ್ಕೆ ಹೋಗಿ ಈ ನಕ್ಷತ್ರ ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾದದ್ದು ಎಂದು ಜ್ಯೋತಿಷರು ಹೇಳಿದರು. ಈ ಶುಭ ಮುಹೂರ್ತದಲ್ಲಿ ನೀನು ಪಟ್ಟಾಭಿಷೇಕನಾಗು. ಆ ಕ್ಷಣಕ್ಕಾಗಿ ನನ್ನ ಮನಸ್ಸು ಕಾತುರದಿಂದ ಕಾಯುತ್ತಿದೆ.
ಪೂಜ್ಯ ತಂದೆಯವರೇ, ತಮ್ಮ ಆದೇಶವನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗಲಾದರೂ ಈ ಚಿಂತೆ, ಈ ಆತಂಕಗಳನ್ನು ಬಿಡಿ. ಹಾಗೇ ಆಗಲಿ ಕುಮಾರ. ನಾಳೆ ನಿನ್ನ ಪಟ್ಟಾಭಿಷೇಕವನ್ನು ನೆರವೇರಿಸಿಬಿಡುತ್ತೇನೆ. ನಿನ್ನ ಮಿತ್ರರಿಗೆ, ಹಿತೈಷಿಗಳಿಗೆ ನಿನ್ನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂತೆ ತಿಳಿಸಿ. ತಮ್ಮ ಆಜ್ಞೆಯಂತೆ ಆಗಲಿ. ನನ್ನ ಆತರ, ಆತಂಕ, ಧಾವಂತಗಳನ್ನು ನೋಡಿ ನಿನಗೆ ನನ್ನ ಮೇಲೆ ಸಂದೇಹ ಆಗಬಹುದು. ಆದರೆ ಶುಭ ಕಾರ್ಯಗಳಿಗೆ 108 ವಿಘ್ನಗಳಾಗುವುದು ಸಹಜ. ಕೇಕಯಿ ದೇಶದಿಂದ ಭರತ ಹಿಂತಿರುಗಿ ಬರುವುದರೊಳಗಾಗಿ ಈ ಶುಭ ಕಾರ್ಯ ನಡೆದು ಬಿಡಬೇಕು. ಪಿತಾಶ್ರೀ, ನನ್ನ ಸೋದರ ಭರತ ಹಿಂದಿರುಗಿ ಬರುವ ಮುನ್ನವೇ ಈ ಪಟ್ಟಾಭಿಷೇಕವೆಂದರೆ ಏನರ್ಥ? ಪಿತಾಶ್ರೀ, ನನ್ನ ಸೋದರ ಭರತ ಹಿಂದಿರುಗಿ ಬರುವ ಮುನ್ನವೇ ಈ ಪಟ್ಟಾಭಿಷೇಕವೆಂದರೆ ಏನರ್ಥ? ಅದಕ್ಕೂ ತಮ್ಮ ಚಿಂತೆಗೂ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ ಕುಮಾರ. ಅದು ಭರತ ಬರುವುದು ತಡವಾದರೆ ಮುಹೂರ್ತದ ಸಮಯ ಮೀರಿ ಹೋಗಬಹುದು. ಆದ್ದರಿಂದ ಭರತನಿಗಾಗಿ ಕಾಯುವುದು ಬೇಡವೆಂದು ಹೇಳಿದೆ ಅಷ್ಟೇ. ಪಾಪ, ಭರತನಿಂದ ಯಾವ ತೊಂದರೆ ಆಗೋದಕ್ಕೆ ಸಾಧ್ಯ? ಅವನು ಧರ್ಮಾತ್ಮ, ಗುಣಶೀಲ, ಜಿತೇಂದ್ರಿಯ. ಅವನು ಮಾತ್ರವಲ್ಲ, ನನ್ನೆಲ್ಲ ಪುತ್ರರು ಅಮೂಲ್ಯ ರತ್ನಗಳು. ಕುಮಾರ, ನೀನಿನ್ನು ಹೊರಡು. ನಾಳೆಗೆ ಸಿದ್ಧನಾಗು. ಆಗಲಿ ಪಿತಾಶ್ರೀ, ನಾನು ಸರಿಯಾದ ಸಮಯಕ್ಕೆ ಸಿದ್ಧನಾಗುತ್ತೇನೆ. ಕುಮಾರ, ನನ್ನ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಳ್ಳಬೇಡ. ಮನುಷ್ಯನ ಮನಸ್ಸು ಸದಾ ಚಂಚಲ. ಧರ್ಮ ನಿರತರಾದ ಸತ್ಪುರುಷರು ಕೂಡ ರಾಗ ದ್ವೇಷಾದಿ ದೌರ್ಬಲ್ಯಗಳನ್ನು ಬೆಳೆಸಿಕೊಂಡು ತಮ್ಮ ನಿರ್ಧಾರವನ್ನು ಬದಲಿಸುವ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಹಾಗಾಗಬಾರದು ಎಂದೇ ನಾನು ಈ ವಿಷಯವನ್ನು ತಿಳಿಸಿದೆ. ನೀನಿನ್ನು ಹೊರಡು. ನನಗಿನ್ನು ಅಪ್ಪಣೆ ಕೊಡಿ. ಮಂಗಳವಾರ. ಸೀತೆ, ಸಹೋದರಿ ಸೀತೆ. ಓ, ಇನ್ನು ಮುಂದೆ ಗೌರವದಿಂದ ಯುವರಾಣಿಯವರೇ ಎಂದು ಕರೆಯಬೇಕು. ಯುವರಾಣಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಊರ್ಮಿಳೆ, ಇದೇನಿದು? ಇದೇನು ಹುಡುಗಾಟ? ಹಾಸ್ಯಕ್ಕೆ ಸಮಯವಿಲ್ಲವೇ? ಯಾರಾದರೂ ಕೇಳಿಸಿಕೊಂಡಾರು? ಸುಮ್ಮನಿರು. ಸಹೋದರಿ ಸೀತೆ, ನಿನಗೆ ಎಲ್ಲ ತಿಳಿದಿದ್ದರೂ ಏನೂ ತಿಳಿಯದಂತೆ ಏಕೆ ನಟಿಸುತ್ತಿರುವೆ? ಊರ್ಮಿಳೆ, ನಾನೇಕೆ ನಟನೆ ಮಾಡಲಿ? ನೀನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿರುವೆ? ನನ್ನ ಭಾವ ಅಂದರೆ ನಿನ್ನ ಪತಿದೇವರು ಯುವರಾಜರಾದ ಮೇಲೆ ಅವರ ಧರ್ಮಪತ್ನಿಯಾದ ನೀನು ಯುವರಾಣಿ ಅಲ್ಲವೇ? ಈಗ ಯುವರಾಣಿ, ಮುಂದೆ ಮಹಾರಾಣಿ. ಊರ್ಮಿಳೆ, ಇದು ನಿನ್ನ ಊಹೆಯೋ ವಾಸ್ತವವೋ? ವಾಸ್ತವ. ಏನು ವಾಸ್ತವವೇ? ಅಂದರೆ ನಿನಗೆ ವಿಷಯ ತಿಳಿದಿಲ್ಲ? ನಿನ್ನ ಪತಿ ನಿನಗೆ ತಿಳಿಸಿಲ್ಲವೇ? ಇಲ್ಲ ಊರ್ಮಿಳೆ, ಅವರ ನಿರೀಕ್ಷೆ ಮಾಡುತ್ತಿದ್ದೇನೆ. ಬರುತ್ತಾರೆ. ಗುರು ಹಿರಿಯರ ಜೊತೆಗೆ, ಮಾತಾಪಿತೃಗಳ ಜೊತೆಗೆ ಪಟ್ಟಾಭಿಷೇಕದ ವಿಚಾರವಾಗಿ ಮಾತನಾಡುತ್ತಿರಬಹುದು. ಬಂದು ಸಂತೋಷದಿಂದ ನನ್ನ ಕೈ ಹಿಡಿದು ಈ ಸುದ್ದಿಯನ್ನು ಹೇಳುತ್ತಾರೆ. ಎಲ್ಲರೂ ಸಂತೋಷಪಟ್ಟರೆ ನನ್ನ ಪತಿಯೂ ಸಂತೋಷ ಪಡುತ್ತಾರೆ. ಆದರೆ ಯುವರಾಜ ಪದವಿಯನ್ನು ಅವರು ಕರ್ತವ್ಯ ಪಾಲನೆಯ ಒಂದು ಅವಕಾಶವೆಂದು ವಿನಯದಿಂದ ಸ್ವೀಕರಿಸುತ್ತಾರೆ. ಅಹಂಕಾರ ಪಡುವುದಿಲ್ಲ. ಸಹೋದರಿ, ರಾಮಚಂದ್ರನ ಸ್ವಭಾವ ನನಗೂ ತಿಳಿದಿದೆ. ಆದರೆ ಉತ್ತಮರಾದವರು, ಯೋಗ್ಯತೆ ಉಳ್ಳವರು ಅಧಿಕಾರ ಸ್ಥಾನದಲ್ಲಿ ಕುಳಿತರೆ ಪ್ರಜೆಗಳಿಗೆ ಕ್ಷೇಮ. ಯುವರಾಜರ ಪದವಿಗೆ ರಾಮಚಂದ್ರರಂಥ ಉತ್ತಮರು, ಯೋಗ್ಯರು ಬೇರೆ ಯಾರಿದ್ದಾರೆ ಹೇಳು? ಅಭಿಮಾನ, ಹೆಮ್ಮೆ ನನಗೂ ಇದೆ ಸೋದರಿ. ಆದರೆ ನನ್ನ ಪತಿ ಸರ್ವರ ಶುಭ ಹಾರೈಕೆಯಿಂದ ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ಸಮಸ್ತ ಪ್ರಜೆಗಳ ಕಲ್ಯಾಣಕ್ಕೆ ದುಡಿಯುತ್ತಾರೆ ಎಂಬ ನಂಬಿಕೆ, ಭರವಸೆ ನನಗಿದೆ. ಅವರಿಗೆ ಈ ಶಕ್ತಿ ಕೊಡುವಂತೆ ಆ ಭಗವಂತನಲ್ಲಿ ಪ್ರತಿದಿನವೂ ಪ್ರಾರ್ಥಿಸುತ್ತೇನೆ. ಯುವರಾಣಿ ಸೀತಾದೇವಿಯವರಿಗೆ ಪ್ರಣಾಮಗಳು. ಮಹಾರಾಣಿ ಕೌಸಲ್ಯಾದೇವಿಯವರು ತಮ್ಮನ್ನು ಕಾಣಲು ಬಯಸುತ್ತಾರೆ.
ನಾನು ಈಗಲೇ ಬರುತ್ತೇನೆ ಎಂದು ಹೇಳು. ಹಾಗೆ ಆಗುತ್ತೆ. ಸಹೋದರಿ ಸೀತೆ, ಮಹಾರಾಣಿಯವರು ಇದೇ ವಿಷಯವಾಗಿ ಮಾತನಾಡಲು ನಿನ್ನನ್ನು ಕರೆದಿದ್ದಾರೆ ಎನಿಸುತ್ತಿದೆ. ಸೋದರಿ, ನೀನು ನನ್ನ ಜೊತೆಗೆ ಬಾ. ಮಾತಾಮಯ್ಯ ಅವರು ಆಕ್ಷೇಪಿಸಲಾರರು. ಖಂಡಿತ ಬರುತ್ತೇನೆ. ಇಂತಹ ಸಂತೋಷವನ್ನು ದೊಡ್ಡವರ ಜೊತೆ ಹಂಚಿಕೊಳ್ಳುವ ಆಸೆ ನನಗೂ ಇದೆ. ನಡಿ ಸಹೋದರಿ, ಹೋಗೋಣ. ಮಾತೆ, ಲಕ್ಷ್ಮಣ, ಸಹೋದರಿ ಕೌಸಲ್ಯ ದೇವಿಯ ಬಳಿಗೆ ಹೊರಟಿದ್ದೆ. ಬಾ, ಕುಳಿತು. ಇಲ್ಲ ಮಾತೆ, ನಾನು ಕುಳಿತುಕೊಳ್ಳುವುದಿಲ್ಲ. ಏಕೋ? ಏಕೆ ಕುಳಿತುಕೊಳ್ಳುವುದಿಲ್ಲ? ನನಗೆ ಕುಣಿಯುವಂತಾಗಿದೆ ಮಾತೆ, ನಾನು ಕುಳಿತುಕೊಳ್ಳಲಾರೆ. ವಿಚಿತ್ರವಾಗಿದೆಯಲ್ಲ, ಏನಾಗಿದೆ ನಿನಗೆ? ಮಾತೆ ಮಾತೆ, ನನಗೆ ಸಂತೋಷವಾಗಿದೆ ಮಾತೆ. ಆ ಸಂತೋಷದ ವಿಷಯವನ್ನು ನಿನಗೆ ಹೇಳಲೇ ನಾನು ಬಂದೆ. ಸಂತೋಷದ ವಿಷಯವೇ? ಹಾಗಾದರೆ ಅದನ್ನು ಮೊದಲು ಹೇಳು. ಈ ಪೀಠಿಕೆ ಎಲ್ಲ ಏಕೆ? ನನ್ನ ಸಹೋದರ ರಾಮಚಂದ್ರನಿಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸಲಾಗಿದೆ ಮಾತೆ. ಹೌದೇ ಕುಮಾರ? ಹೊಟ್ಟೆ ತುಂಬಾ ಅಮೃತವನ್ನೇ ಕುಡಿದಂತಾಯ್ತು ನನಗೆ. ನಾನು ನೀನು ಮಾತ್ರವಲ್ಲ, ಇಡೀ ಕೋಸಲ ದೇಶವೇ ಸಂಭ್ರಮ ಪಡುತ್ತಿದೆ. ಅಯೋಧ್ಯ ನಗರವಂತೂ ರಾಮನ ಜಪ ಮಾಡುತ್ತಿದೆ ಮಾತೆ. ಲಕ್ಷ್ಮಣ, ಒಳ್ಳೆಯ ಸಮಯದಲ್ಲಿ ಶುಭವಾರ್ತೆ ತಂದೆ. ಇದರಿಂದಲಾದರೂ ಸಹೋದರಿ ಕೌಸಲ್ಯಗೆ ಸಂತೋಷ ಸಿಗಲಿ. ದೊಡ್ಡ ಮಾತೆಯವರ ಉದಾರ ಹೃದಯಕ್ಕೆ ಆ ಭಗವಂತ ಶುಭದ ತಂಬೆಳಕು ತಂದಿದ್ದಾನೆ. ಹೌದು ಕುಮಾರ, ಸಹೋದರಿ ಕೌಸಲ್ಯ ಎಂತಹ ದೊಡ್ಡ ವ್ಯಕ್ತಿ, ಎಂತಹ ಉದಾರ ಹೃದಯ. ನಿಜವಾದ ವಿಷಯವೆಂದರೆ ಆಕೆಗೆ ಶುಭವಾದರೆ ನನಗೆ ಶುಭವಾದಂತೆ. ಆಕೆ ನಕ್ಕರೆ ನಾನು ನಗುತ್ತೇನೆ. ನನಗೂ ಅಷ್ಟೇ ಮಾತೆ. ಸಹೋದರನಿಗೆ ಏನೇ ಶುಭವಾದರೂ ನನಗೆ ಶುಭವಾದಂತೆ. ಅವನ ಸುಖ ದುಃಖಗಳು ನನ್ನವು. ಈ ವಿಷಯ ಸಹೋದರಿ ಕೌಸಲ್ಯ ದೇವಿಗೆ ತಿಳಿದಿದೆಯೋ ಇಲ್ಲವೋ? ಹೇಗಾದರೂ ಆಗಲಿ, ಈ ಸಂತೋಷವನ್ನು ಹಂಚಿಕೊಂಡರೆ ಸಮಾಧಾನ. ನೀನು ಬಾ. ಆಗಲಿ ಮಾತೆ, ನಾನು ಬರುತ್ತೇನೆ. ಸೀತೆ, ದೇವಿ ಸೀತೆ, ರಾಜಕುಮಾರರಿಗೆ ವಂದನೆಗಳು. ಸೀತಾದೇವಿಯವರು ತಮಗೊಂದು ಸಂದೇಶ ತಿಳಿಸಲು ಹೇಳಿದ್ದಾರೆ. ಸೀತಾ ಇಲ್ಲಿಲ್ಲವೇ? ಎಲ್ಲಿಗೆ ಹೋದಳು? ತಮ್ಮ ಮಾತೃಶ್ರೀ ಕೌಸಲ್ಯ ದೇವಿಯವರು ಸೀತಾದೇವಿಯವರಿಗೆ ಕರೆ ಕಳಿಸಿದ್ದರು. ಅವರು ಪಟ್ಟದ ರಾಣಿಯವರ ಅಂತಃಪುರಕ್ಕೆ ಹೋಗಿದ್ದಾರೆ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗುತ್ತೇನೆ. ರಾಮಚಂದ್ರನಿಗೆ ಅಭಿನಂದನೆಗಳು. ಸರ್ವರ ಪ್ರೀತಿ ಪಾತ್ರನಿಗೆ ಅಭಿನಂದನೆಗಳು. ಇದೇನಿದು? ನನ್ನನ್ನು ಅಭಿನಂದಿಸಲೆಂದೇ ಎಲ್ಲರೂ ಇಲ್ಲಿಗೆ ಒಟ್ಟಿಗೆ ಸೇರಿರುವರು. ಹಾಗೆ ಅಂದುಕೋ. ಈ ಶುಭವಾರ್ತೆಯನ್ನು ಕೇಳಿ ನಿನ್ನ ಶ್ರೇಯೋಭಿಲಾಷಿಗಳೆಲ್ಲ ಆನಂದ ಪಡುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆಯೇ? ಯುವರಾಜಾಭಿಷೇಕದ ವಿಷಯವನ್ನು ಸೀತೆಗೆ ತಿಳಿಸಬೇಕೆಂದು ಹೋದೆ. ಅವಳು ಇಲ್ಲೇ ಇರುವ ವಿಷಯ ತಿಳಿಯಿತು. ಆದರೆ ಇಲ್ಲಿಗೆ ಬಂದರೆ ಒಂದು ದೊಡ್ಡ ಸಭೆಯೇ ಸೇರಿಬಿಟ್ಟಿದೆ. ಸೀತೆಯನ್ನು ನಾನೇ ಕರೆಸಿಕೊಂಡೆ. ಈ ಆನಂದವನ್ನು ನನ್ನ ಮುದ್ದಿನ ಸೊಸೆಯೊಂದಿಗೆ ಹಂಚಿಕೊಳ್ಳಬೇಕು ಎನಿಸಿತು ಕುಮಾರ. ಆ ವಿಷಯವನ್ನು ತಿಳಿದು ಸುಮಿತ್ರೆ, ಊರ್ಮಿಳಾ ಮತ್ತು ಲಕ್ಷ್ಮಣರು ಬಂದರು. ಕುಮಾರ ರಾಮಚಂದ್ರ, ಲಕ್ಷ್ಮಣ ನಿನ್ನ ಯುವರಾಜ್ಯಾಭಿಷೇಕದ ವಿಷಯವನ್ನು ತಿಳಿಸುತ್ತಿದ್ದಂತೆ ನನಗೆ ನಿನ್ನ ಮಾತೆಯನ್ನು ನೋಡಬೇಕು ಎನಿಸಿತು. ಎಷ್ಟೋ ದಿನಗಳಿಂದ ಆಕೆಯ ಮುಖದಲ್ಲಿ ಕಾಣದ ಆನಂದವನ್ನು ಇಂದು ಕಾಣುವಂತಾಯಿತು. ನೋಡು ಕುಮಾರ, ನೋಡು, ನಿನ್ನ ಮಮತಾಮಯಿಯಾದ ಮಾತೆಯ ಮುಖದಲ್ಲಿ ಆನಂದವನ್ನು ನೋಡು. ಅಂದು ನೀನು ಶಿವಧನಸ್ಸನ್ನು ಭಂಗಿಸಿ ಸೀತೆಯನ್ನು ವರಿಸಿದಾಗ ಕಂಡ ಆನಂದ ಇಂದು ಆಕೆಯ ಮುಖದಲ್ಲಿ ಕಾಣುತ್ತಿದೆ. ನನ್ನ ಹೃದಯಕ್ಕೆ ಹತ್ತಿರವಾದ ತಮ್ಮೆಲ್ಲರ ಸಂತೋಷಕ್ಕೆ ಈ ಯುವರಾಜಾಭಿಷೇಕ ಒಂದು ಕಾರಣವಾಯ್ತಲ್ಲ, ಅದೇ ಸಮಾಧಾನ. ಆದರೆ ಹಿರಿಯರ ಪಾದಸ್ಪರ್ಶ, ಅವರ ಆಶೀರ್ವಾದಕ್ಕಿಂತ ಮಿಗಿಲಾದ ಸಂತೋಷ ಇನ್ಯಾವುದು? ನಿನ್ನ ಸೌಜನ್ಯಪೂರಿತ ಮಾತುಗಳೇ ಸಾಕು ಕುಮಾರ. ಈ ಆನಂದವು ಇಮ್ಮಡಿಯಾಗುತ್ತದೆ. ಲಕ್ಷ್ಮಣನಂತಹ ಗುಣವಂತನಾದ ಭ್ರಾತೃವತ್ಸಲನಾದ ಸೋದರನನ್ನು ನೀಡಿದ ಮಾತೆ ತಮಗೆ ಅಭಿನಂದನೆಗಳು ಸಲ್ಲಬೇಕು. ಎಲ್ಲದರಲ್ಲೂ ಹಿರಿತನವನ್ನು ಕಾಣುವ ನಿನಗೆ ನಿನ್ನ ಹಿರಿತನದ ಬಗ್ಗೆಯೇ ತಿಳಿದಿಲ್ಲವಲ್ಲ ರಾಮಚಂದ್ರ? ಮಾತೆ, ಕಿರಿಯರಲ್ಲಿ ಹಿರಿಯನಾಗಿರುವ ಬದಲು ಹಿರಿಯರಲ್ಲಿ ಕಿರಿಯನಾಗಿರುವುದೇ ಶ್ರೇಯಸ್ಕರ. ಹಾಗೆಂದು
ಈ ಕಿರಿಯನನ್ನು ಕಡೆಗಣಿಸಬೇಡ ಸಹೋದರ. ಲಕ್ಷ್ಮಣ, ನೀನು ಕಿರಿಯನೆಂದು ಯಾರು ಹೇಳಿದರು? ವಯಸ್ಸಿನಲ್ಲಿ ನನಗಿಂತ ತುಸು ಕಿರಿಯನಾಗಿರಬಹುದು, ಆದರೆ ಗುಣದಲ್ಲಿ ನೀನು ನನಗಿಂತ ಎಷ್ಟೋ ಹಿರಿಯನಾಗಿರುವೆ. ಹೊಗಳಬೇಡ ಸಹೋದರ. ನಿನ್ನ ಹಿರಿತನದ ನೆರಳಾಗುವುದರಲ್ಲೇ ನನಗೆ ತೃಪ್ತಿ ಇದೆ. ಇನ್ನಾವ ಹಿರಿತನವೂ ಬೇಡ. ಇಂಥ ಸೋದರರಿದ್ದರೆ ಯಾವ ಮನೆಯಲ್ಲೂ ಅಶಾಂತಿಯ ಲವಲೇಶವೂ ಇರುವುದಿಲ್ಲ. ನಾವು ಆದರ್ಶ ಸಹೋದರಿಯರಲ್ಲವೇ? ನಾವಿರುವ ಮನೆಯಲ್ಲಿಯೂ ನೆಮ್ಮದಿ ಕೆಡುವುದಿಲ್ಲ. ಇದನ್ನು ನೀವು ನನ್ನನ್ನು ಸುಮಿತ್ರೆಯನ್ನು ನೋಡಿ ಕಲ್ತಿರಿ ಅಲ್ಲವೇ? ಮಾತೃ ಸ್ವರೂಪರಾದ ತಮ್ಮಿಂದ ಕಲಿತು ನಾವು ನಮ್ಮ ಧರ್ಮವನ್ನು ಪಾಲಿಸಬೇಕು. ನನಗೆ ನನ್ನ ಸಹೋದರಿಯೇ ಆದರ್ಶ. ಸೀತೆಯನ್ನು ಅನುಸರಿಸಿ ನಡೆದರೆ ಸಾಕು, ನಾನು ನನ್ನ ಧರ್ಮದಲ್ಲಿ ನಡೆಯಬಹುದು. ಸಹೋದರಿ, ನಾನು ನೀನು ಅನ್ಯೋನ್ಯವಾಗಿರುವಂತೆ ನಮ್ಮ ಪುತ್ರರಾದ ರಾಮ ಲಕ್ಷ್ಮಣರು, ನಮ್ಮ ಸೊಸೆಯಂದಿರಾದ ಸೀತೆ ಊರ್ಮಿಳೆಯರು ಅನ್ಯೋನ್ಯವಾಗಿದ್ದಾರೆ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಹೌದು ಸುಮಿತ್ರೆ, ಇದೆಲ್ಲವೇ ಮಹಾಭಾಗ್ಯ. ಈ ಭಾಗ್ಯದ ಮುಂದೆ ಈ ಅರಮನೆಯ ಭೋಗ ವೈಭೋಗಗಳೆಲ್ಲ ತೃಣವೆನಿಸುತ್ತಿದೆ. ಮಾತೆ, ಇದಲ್ಲವೇ ಸ್ವರ್ಗ? ಪರಮಾನಂದವೆಂದರೆ ಇದೇ ಅಲ್ಲವೇ? ಈ ದೃಶ್ಯವನ್ನು ಕಂಡು ನಿಮ್ಮೆಲ್ಲರ ಮಾತುಗಳನ್ನು ಕೇಳಿ ಇದಕ್ಕೆಲ್ಲ ನಾನು ಒಂದು ನೆಪವಾಗಿದ್ದೇನೆ ಎಂದು ನನ್ನ ಹೃದಯ ಹಿಗ್ಗುತ್ತಿದೆ. ನಮ್ಮ ಲಕ್ಷ್ಮಣನಂತೂ ಸಂತೋಷದಿಂದ ಕುಣಿಯುತ್ತಿದ್ದ, ಹೌದೇನು? ಹಾಗಾದರೆ ಕುಣಿದು ತೋರಿಸಲೇನು? ಬರ ಹೇಳಿದಿರಂತೆ? ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕು. ಏನೇ ಹೇಳಿ ಮಾತೆ. ನೀನು ಕೌಸಲ್ಯಾದೇವಿ ಅಂತಃಪುರದ ಬಳಿಯೇ ಇರು. ಅಲ್ಲಿ ಏನೇ ನಡೆದರೂ ತಕ್ಷಣ ಬಂದು ನನಗೆ ತಿಳಿಸು. ಹಾಗೇ ಆಗಲಿ. ಹಾಂ, ನಿನ್ನ ವರ್ತನೆ ಯಾರಿಗೂ ಅನುಮಾನ ಬರದಂತೆ ನೋಡಿಕೊ. ಹಾಗೇ ಆಗಲಿ, ನಾನು ಎಚ್ಚರದಿಂದಿರುತ್ತೇನೆ. ನಡೆ, ಏನು ಬೇಕಾದರೂ ನಡಿ. ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ಈ ಮಂಥನೆಯ ಬುದ್ಧಿವಂತಿಕೆ ಏನೆಂದು ತೋರಿಸಿಕೊಡುತ್ತೇನೆ. ಏನಿದು ಸ್ವಪ್ನ? ನನ್ನ ಪ್ರಿಯ ಪುತ್ರ ದಶಕಂಠ ಮಾತಾ ಮಾತಾ ಎಂದು ಮಗುವಿನೆಂದೇ ಏಕೆ ಆರ್ತನಾದ ಮಾಡಿದ? ಅವನಿಗೇನಾಗಿದೆ? ಮಹಾಶೂರನಾದ ರಾವಣನಿಗೆ ಪ್ರಾಣ ರಕ್ಷಣೆಗೋಸ್ಕರ ಪ್ರಲಾಪ ಮಾಡುವ ಅಗತ್ಯವೇನಿದೆ? ಹೌದು, ರಾವಣ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಒಂದು ವೇಳೆ ನಾನು ಕಂಡ ದುಸ್ವಪ್ನ ಸತ್ಯವಾದರೆ? ಇಲ್ಲ ಇಲ್ಲ, ಹಾಗಾಗಬಾರದು. ನಾನೀಗಲೇ ಹೋಗಿ
ರಾವಣನನ್ನು ಎಚ್ಚರಿಸುತ್ತೇನೆ. ಕುಮಾರ, ರಾವಣ, ದಶಕಂಠ, ಕಂದ. ಯಾರು? ನೀವು ಇಲ್ಲಿ ಈ ಸರಿರಾತ್ರಿಯಲ್ಲಿ ನನ್ನನ್ನು ಎಬ್ಬಿಸಲು ಕಾರಣವೇನು ಮಾತೆ? ಬರಲೇಬೇಕಾಯ್ತು ಕುಮಾರ, ಅದಕ್ಕಾಗಿ ಬಂದೆ. ನಿಮ್ಮ ಮುಖದಲ್ಲಿ ಯಾವುದೋ ಆತಂಕ ಮನೆ ಮಾಡಿಕೊಂಡಂತಿದೆ, ಯಾವುದೋ ಭಯ ಆವರಿಸಿರುವಂತಿದೆ. ಹೇಳಿ ಮಾತೆ, ನಿಮ್ಮ ಈ ಭಯ ಆತಂಕಕ್ಕೆ ಕಾರಣರಾರು? ಹರಿಹರ ಬ್ರಹ್ಮಾದಿಗಳೇ ಆಗಿದ್ದರೂ ಅವರನ್ನು ನಾನು ಶಿಕ್ಷಿಸುತ್ತೇನೆ. ಆವೇಶ ಬೇಡ ಕುಮಾರ. ಆವೇಶದ ಭರದಲ್ಲಿ ಆಪತ್ತಿಗೆ ಆಹ್ವಾನ ಕೊಡುತ್ತೇನೆ. ಆಪತ್ತು? ಯಾವ ಆಪತ್ತು ಮಾತೆ? ಏ ದಶಕಂಠ ರಾವಣನಿಗೆ ಆಪತ್ತು? ಯಾಕೆ ಮಾತೆ? ನನ್ನ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಕುಸಿಯಿತೆ, ಅಥವಾ ಏ ದೈತ್ಯ ಕುಲ ಚಕ್ರವರ್ತಿಯ ಶಕ್ತಿಯ ಬಗ್ಗೆ ಶಂಕೆ ಉಂಟಾಯಿತೆ? ಶಂಕೆ ಇಲ್ಲ ಕುಮಾರ, ಆದರೂ ನೀನು ಪ್ರಾಣಾಪಾಯಕ್ಕೆ ಸಿಲುಕಿ ಆರ್ತವಾಗಿ ಕೂಗಿಕೊಳ್ಳುತ್ತಿರುವಂತೆ ದುಸ್ವಪ್ನವನ್ನು ಕಂಡೆ. ಅದಕ್ಕಾಗಿ ನಿನ್ನ ಬಳಿ ಧಾವಿಸಿ ಬಂದೆ. ಮಾತೆ ಮಾತೆ, ಒಂದು ಕನಸಿಗೆ ಇಷ್ಟೊಂದು ಹೆದರುವುದೇ? ವೀರಮಾತೆಯಾದ ನಿನಗೆ ಇದು ಶೋಭಿಸುವುದಿಲ್ಲ. 3 ಲೋಕಗಳನ್ನೇ ಮುಷ್ಟಿಯಲ್ಲಿಟ್ಟು ಮರ್ದಿಸಬಲ್ಲ ಈ ಪ್ರಚಂಡ ರಾವಣನಿಗೆ ಆಪತ್ತು? ಹಾಗೊಂದು ವೇಳೆ ಬಂದರೆ ಆ ಆಪತ್ತಿಗೆ ಆಪತ್ತು ಬಂದಂತೆ. ಆದರೂ ಈ ನಿನ್ನ ತಾಯಿಯ ಹೃದಯದ ಭಯವನ್ನು ಕಡೆಗಾಣಿಸಬೇಡ ಕುಮಾರ. ನಿನ್ನ ಯೋಗಕ್ಷೇಮದ ಚಿಂತೆಯೇ ನನಗೆ ಪ್ರಧಾನ. ಮಾತೆ, ಆ ವಿಭೀಷಣ ನಿಮ್ಮಲ್ಲಿ ಭಯದ ಬೀಜ ನೆಟ್ಟಿರಬೇಕು. ಆ ಭಯವೇ ನಿಮ್ಮನ್ನು ಕನಸಾಗಿ ಕಾಡುತ್ತಿದೆ ಮಾತೆ. ಏನೇ ಆದರೂ ನೀನು ಎಚ್ಚರಿಕೆಯಿಂದಲೇ ಇರಬೇಕು ಕುಮಾರ. ಮಾತೆ, ಬ್ರಹ್ಮನಿಂದ ವರ ಪಡೆದು ಅಜೇಯನಾಗಿರುವ ನನ್ನನ್ನು ಜಯಿಸಲು 3 ಲೋಕಗಳಲ್ಲಿಯೂ ಸಾಧ್ಯವಿಲ್ಲ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ನೆನಪಿದೆ ಕುಮಾರ. ಹಿಂದೆ ನಿನ್ನ ಪೂರ್ವಜರಾದ ಮಾಲಿ, ಸುಮಾಲಿ ಎನ್ನುವ ದಾನವ ವೀರರು ಇದೇ ಲಂಕೆಯಲ್ಲಿ ಅಜೇಯರಾಗೇ ಇದ್ದರು. ಆದರೂ ಅವರು ವಿಷ್ಣುವಿನ ಎದುರು ಪರಾಜಿತರಾಗಿ ಪಾತಾಳ ಲೋಕಕ್ಕೆ ಪಲಾಯನಗೈದರು. ಆಮೇಲೆ ಅಲ್ವೇ ಲಂಕೆ ಕುಬೇರನ ವಶವಾದದ್ದು. ಕುಬೇರನ ವಶದಲ್ಲಿದ್ದ ಆ ಲಂಕೆ ಈಗ ನನ್ನ ವಶದಲ್ಲಿದೆ. ಅದರಂತೆಯೇ ನನ್ನ ಪೂರ್ವಜರನ್ನು ಪರಾಜಿತಗೊಳಿಸಿದ್ದ ಆ ವಿಷ್ಣುವನ್ನು ನಾನು ಪರಾಜಿತಗೊಳಿಸುತ್ತೇನೆ. ಮೊದಲು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದ ಆ ಕುಬೇರನ ಮಾನಭಂಗ, ಆ ನಂತರ ಆ ವೈಕುಂಠವಾಸಿಯ ಗರ್ವಭಂಗ. ಮಾತೆ, ನೀವು ಧೈರ್ಯದಿಂದಿರಿ. ನಿಮ್ಮ ಆ ಕೆಟ್ಟ ಕನಸನ್ನು ಕಿತ್ತೆಸೆದು ನೆಮ್ಮದಿಯಿಂದ ನಿದ್ರೆ ಮಾಡಿ ಹೊರಡಿ ಮಾತೆ. ಕುಬೇರ, ಸಹೋದರ ಲಕ್ಷ್ಮಣ, ಪ್ರಿಯ ಸೋದರ, ಏನು ವಿಷಯ? ಸಹೋದರ, ನಿನ್ನ ಪಟ್ಟಾಭಿಷೇಕವಾಗುವುದೆಂದು ತಿಳಿದು ನಮ್ಮ ಕೋಸಲ ದೇಶದ ಪ್ರಜೆಗಳ ಆನಂದ ಮುಗಿಲು ಮುಟ್ಟಿದೆ. ಆ ಸಡಗರ, ಆ ಸಂಭ್ರಮವನ್ನು ಬಣ್ಣಿಸುವಂತಿಲ್ಲ. ನನ್ನ ಪ್ರೀತಿಯ ಸಹೋದರ ಎಷ್ಟೊಂದು ಜನಪ್ರೀತಿಯನ್ನು ಗಳಿಸಿದ್ದಾನೆಂದು ಕಣ್ಣಾರೆ ಕಂಡು, ನಿನ್ನ ಗುಣಗಾನವನ್ನು ಕಿವಿಯಾರೆ ಕೇಳಿಸಿಕೊಂಡು ಪ್ರತಿ ಕ್ಷಣವೂ ನಾನು ರೋಮಾಂಚನಗೊಳ್ಳುತ್ತಿದ್ದೇನೆ. ಲಕ್ಷ್ಮಣ, ನಿನಗೆ ಒಂದು ಮಾತು ಹೇಳಲೇ? ಹೇಳು ಸಹೋದರ. ನಿನ್ನ ಮಾತು ನನ್ನ ಪಾಲಿಗೆ ಪಿತೃವಾಕ್ಯ, ದೈವವಾಕ್ಯ. ಲಕ್ಷ್ಮಣ, ನೀನು ನನ್ನ ಅಂತರಾತ್ಮದಂತೆ. ದೇಹವೆರಡಾದರೂ ನಮ್ಮಿಬ್ಬರ ಆತ್ಮ ಒಂದೇ. ನಾನು ರಾಜನಾದನೆಂದರೆ
ನೀನು ರಾಜನಾದಂತೆ ಅಕ್ಕರೆಯ ಸೋದರ, ನನ್ನೊಂದಿಗೆ ನೀನು ರಾಜ್ಯಭಾರ ಮಾಡು. ನನ್ನೊಂದಿಗೆ ಎಲ್ಲ ಸುಖ ಭೋಗಗಳನ್ನು ಅನುಭವಿಸು. ನಾನು ಹೆಸರಿಗೆ ಮಾತ್ರ ಯುವರಾಜ, ಉಳಿದ ಎಲ್ಲ ಕರ್ತವ್ಯ ಹೊಣೆಗಳು ನಮ್ಮಿಬ್ಬರದ್ದೇ. ನಮ್ಮಿಬ್ಬರ ಅಪೂರ್ವವಾದ ಸೋದರ ವಾತ್ಸಲ್ಯ ಈ ಕೋಸಲ ದೇಶದ ತುಂಬ ಸುಖ, ಸಮೃದ್ಧಿ, ಶಾಂತಿಯನ್ನು ತಂದುಕೊಡಲಿ. ಸಹೋದರ, ನಿನ್ನ ಪ್ರೀತಿಗೆ ಈ ಲೋಕದಲ್ಲಿ ಯಾವುದೂ ಸಾಟಿ ಇಲ್ಲ. ನಿನ್ನ ಉದಾರ ಹೃದಯದ ಅಕ್ಕರೆಯ ಅಮೃತದಿಂದ ಪ್ರತಿ ಕ್ಷಣವೂ ನಾನು ಪುನೀತನಾಗುತ್ತಿದ್ದೇನೆ. ದೊರೆಯಾಗಿ ಧರೆಯಾಳುವ ಧೀರತನ, ಧೀಮಂತಿಕೆ ನಿನ್ನಲ್ಲಿದೆ ಸಹೋದರ. ನಿನ್ನ ಪಟ್ಟಾಭಿಷೇಕ ನಮ್ಮ ಪ್ರಜೆಗಳ ಪಾಲಿಗೆ ಮಂಗಳದ ಮುಂಬೆಳಕು. ನಿನ್ನ ವಾತ್ಸಲ್ಯದ ಸಹೋದರನಾಗಿ, ಸದಾ ನಿನ್ನ ನೆರಳಾಗಿ, ನಿನ್ನ ಅನುಚರನಾಗಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುವ ಅವಕಾಶವನ್ನು ಕೊಡು. ಲಕ್ಷ್ಮಣ, ನಾವಿಬ್ಬರು ಧರ್ಮದ ನೆರಳಾಗಿ ಬಾಳೋಣ. ಲಕ್ಷ್ಮಣನಿಲ್ಲದೆ ಈ ರಾಮನಿಲ್ಲ. ನಿನ್ನ ಸಹಾಯವಿಲ್ಲದೆ ನಾನೊಬ್ಬನೇ ಏನು ತಾನೇ ಮಾಡಬಲ್ಲೆ? ನಿನ್ನ ಇಚ್ಛೆ ನೆರವೇರುತ್ತದೆ ಲಕ್ಷ್ಮಣ. ಕೃತಾರ್ಥನಾದೆ ಸಹೋದರ, ಕೃತಾರ್ಥನಾದೆ. ನಾನು ತಿಳಿಸಬೇಕೆಂದಿರುವ ವಿಷಯವನ್ನೇ ಮರೆತು ಬಿಟ್ಟೆ. ಸಹೋದರ, ಮಹಾರಾಜರು ಬಹಳ ಪ್ರಸನ್ನರಾಗಿದ್ದಾರೆ. ನಿನ್ನ ಅಭಿಷೇಕದ ಹಿಂದಿನ ರಾತ್ರಿ ಉಪವಾಸದ ಸಂಕಲ್ಪವನ್ನು ಮಾಡಿಸುತ್ತಾರೆ. ನಾಳೆ ಪ್ರಾತಃ ಕಾಲ ನಮ್ಮ ಪೂಜ್ಯ ತಂದೆಯವರಾದ ದಶರಥ ಮಹಾರಾಜರು ಯಯಾತಿ ಮಹಾರಾಜ ನಹುಷನಿಗೆ ಪಟ್ಟ ಕಟ್ಟಿದಂತೆ ನಿನಗೆ ಯುವರಾಜ ಪಟ್ಟ ಕಟ್ಟುತ್ತಾರೆ. ಈಗ ಹೊರಡೋಣವೇ? ಆಗಲಿ, ನಡೆ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರ, ನಾಳೆ ನಡೆಯಲಿರುವ ನಿಮ್ಮ ಪಟ್ಟಾಭಿಷೇಕಕ್ಕೆ ನಾವೆಲ್ಲರೂ ಶುಭ ಕೋರಲು ಬಂದಿದ್ದೇವೆ. ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಸ್ವಲ್ಪ ಹೊತ್ತಿಗೆ ಮೊದಲು ತಂದೆಯವರಿಂದ ಪಟ್ಟಾಭಿಷೇಕದ ವಿಷಯವನ್ನು ತಿಳಿದೆ. ಆದರೆ ಆ ವಿಷಯವನ್ನು ತಾವೆಲ್ಲರೂ ಇಷ್ಟು ಬೇಗ ತಿಳಿದು ನನ್ನನ್ನು ಅಭಿನಂದಿಸಲು ಬಂದಿರುವಿರಿ. ತಮ್ಮ ಅಭಿಮಾನಕ್ಕೆ ನಾನು ಕೃತಾರ್ಥನಾಗಿದ್ದೇನೆ. ರಾಮಚಂದ್ರ, ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ನಿಮ್ಮ ಪಟ್ಟಾಭಿಷೇಕ ಮಾಡುವ ವಿಷಯದಲ್ಲಿ ನಮ್ಮ ಅಭಿಪ್ರಾಯವನ್ನು ಪಡೆದು ನಮ್ಮ ಗೌರವವನ್ನು ಹೆಚ್ಚಿಸಿದ್ದಾರೆ. ಅದರಿಂದ ನಮಗೆ ಪರಮ ಸಂತೋಷವಾಗಿದೆ. ಮಹಾರಾಜರೇ, ತಾವೆಲ್ಲರೂ ನನಗೆ ಹಿರಿಯರು. ತಮಗೆ ನನ್ನ ಮೇಲಿರುವ ಪ್ರೀತಿ, ವಿಶ್ವಾಸ, ನಾನು ಯುವರಾಜನಾಗಲಿ ಎಂದು ತಾವು ತೋರುತ್ತಿರುವ ಉತ್ಸಾಹವನ್ನು ಕಂಡು ನಾನೇ ತಮಗೆ ಕೃತಜ್ಞತೆ ಸಲ್ಲಿಸಬೇಕು. ಅದರ ಅಗತ್ಯವಿಲ್ಲ. ನಿಮ್ಮಂಥ ಗುಣವಂತ ಪುರುಷೋತ್ತಮ ಅಯೋಧ್ಯೆಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ತಮ್ಮ ನಂಬಿಕೆ, ಭರವಸೆ, ಅಭಿಮಾನಕ್ಕೆ ತಕ್ಕಂತೆ ನಡೆದುಕೊಳ್ಳಲು ಆ ದೇವರೇ ನನಗೆ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಆ ಸಾಮರ್ಥ್ಯ ಇದೆ ರಾಮಚಂದ್ರ. ನಮ್ಮೆಲ್ಲರ, ನಮ್ಮ ಸಾಮ್ರಾಜ್ಯದ ಎಲ್ಲ ಪ್ರಜೆಗಳ ಹಿತ ಕಾಯುವ ಶಕ್ತಿ ನಿಮ್ಮಲ್ಲಿದೆ. ತಮ್ಮ ನಂಬಿಕೆಯೇ ನನಗೆ ಶ್ರೀರಕ್ಷೆ. ತಮ್ಮ ಅಭಿಮಾನವೇ ನನ್ನ ಸಾಮರ್ಥ್ಯ. ತಮ್ಮ ಪ್ರೀತಿ, ವಿಶ್ವಾಸವೇ ನನಗೆ ದಾರಿದೀಪ. ರಾಮ ಬಿಟ್ಟ ಬಾಣ ಗುರಿ ತಪ್ಪುವುದಿಲ್ಲ, ರಾಮ ಆಡಿದ ಮಾತು ವ್ಯರ್ಥವಾಗುವುದಿಲ್ಲ ಎಂದು ಜನ ಮೆಚ್ಚು ನುಡಿಯುತ್ತಾರೆ. ಅಂದ ಮೇಲೆ ನಿಮ್ಮ ಮೇಲೆ ವಿಶ್ವಾಸ ತೋರುವುದರಲ್ಲಿ ಅತಿಶಯವೇನಿದೆ ರಾಮಚಂದ್ರ? ರಾಜಕುಮಾರ, ನಮ್ಮ ಸಂತೋಷವೆಷ್ಟೆಂದು ಹೇಳತೀರದು. ಅದನ್ನು ಮತ್ತಷ್ಟು ವ್ಯಕ್ತಪಡಿಸಬೇಕೆಂಬುದೇ ನಮ್ಮ ಆಸೆ. ಆದರೆ ಅಭಿಷೇಕಕ್ಕೆ ಸಮಯಾವಕಾಶ ತುಂಬ ಕಡಿಮೆ ಇದೆ. ನಾವು ಅದರ ವ್ಯವಸ್ಥೆಯಲ್ಲಿ ಭಾಗಿಯಾಗಬೇಕು. ನಿಮಗೂ ಸಿದ್ಧತೆಗೆ ಸಮಯ ಬೇಕಲ್ಲವೇ ರಾಮಚಂದ್ರ? ಪಟ್ಟಾಭಿಷೇಕ ಮುಗಿದ ನಂತರ ನಮ್ಮ ಸಂತೋಷವನ್ನು ಮತ್ತಷ್ಟು ವಿಜೃಂಭಣೆಯಿಂದ ಆಚರಿಸಬೇಕು. ತಮ್ಮೆಲ್ಲರ ಸಂತೋಷಕ್ಕೆ ನಾನೇಕೆ ಅಡ್ಡಿ ಬರಲಿ? ಆದರೆ ಪಟ್ಟಾಭಿಷೇಕದ ನಂತರ ಕರ್ತವ್ಯಗಳತ್ತ ನಾನು ಗಮನ ಹರಿಸಬೇಕಾಗುತ್ತದೆ. ಆಗಲಿ, ತಾವು ಹೊರಡಿ.
ತಮಗೆ ಶುಭವಾಗಲಿ. ಶುಭಮಸ್ತು. ಲಕ್ಷ್ಮಣ, ಊರ್ಮಿಳೆ, ಕುಳಿತುಕೊಳ್ಳಿ. ಮಾತೆ, ತಕ್ಷಣ ಬರುವಂತೆ ಹೇಳಿ ಕಳಿಸಿದಿರಿ. ಅದಕ್ಕಾಗಿ ನಾವು ಬಂದೆವು. ಲಕ್ಷ್ಮಣ, ಆತಂಕ ಪಡುವ ಕಾರಣವೇನೂ ಇಲ್ಲ. ನಿನ್ನ ಸೋದರ ರಾಮಚಂದ್ರನ ಬಗ್ಗೆ ನಿನ್ನೊಡನೆ ಮಾತನಾಡಬೇಕಿತ್ತು. ಅದಕ್ಕೆ ನಿಮ್ಮಿಬ್ಬರನ್ನು ಬರ ಹೇಳಿದೆ. ಯುವರಾಜ್ಯಾಭಿಷೇಕದ ಕಾರ್ಯಗಳೆಲ್ಲ ಆರಂಭವಾಗಿರಬೇಕಲ್ಲವೇ? ಹೌದು ಮಾತೆ, ಸಿದ್ಧತೆಗಳೆಲ್ಲ ಆರಂಭವಾಗಿದೆ. ಗುರು ವಸಿಷ್ಠರ ಮಾರ್ಗದರ್ಶನದಂತೆ ಪುರೋಹಿತರು, ಅಧಿಕಾರಿಗಳು, ಗಣ್ಯರು ಕರ್ತವ್ಯ ನಿರತರಾಗಿದ್ದಾರೆ. ಅಷ್ಟೇ ಅಲ್ಲ ಮಾತಾಮಯ್ಯವರೇ, ರಾಮಚಂದ್ರರ ಪಟ್ಟಾಭಿಷೇಕದ ವಿಷಯ ತಿಳಿದ ಕೂಡಲೇ ಅಯೋಧ್ಯೆಯ ಪ್ರಜೆಗಳು ಅತ್ಯಂತ ಸಂತೋಷ ಸಂಭ್ರಮದಿಂದ ಸಾರಣೆ, ಕಾರಣೆ, ರಂಗೋಲಿ, ತೋರಣಗಳ ಅಲಂಕಾರದಲ್ಲಿ ತೊಡಗಿದ್ದಾರಂತೆ. ರಾಮಚಂದ್ರನೆಂದರೆ ಪ್ರಜೆಗಳಿಗೆ ತುಂಬ ಪ್ರೀತಿ, ಅಭಿಮಾನ. ಇದನ್ನೆಲ್ಲ ಕೇಳುತ್ತಿದ್ದರೆ ನನಗೆ ಹೆಮ್ಮೆ ಎನಿಸುತ್ತದೆ. ಮಾತೆ, ನೀವು ನಮಗೆ ಏನಾದರೂ ಹೇಳುವುದಿದೆಯಾ? ನಾನು ನಿಮಗೆ ಹೇಳುವುದಿಷ್ಟೆ. ಪಟ್ಟಾಭಿಷೇಕ ಮುಗಿಯುವವರೆಗೂ ನೀವಿಬ್ಬರೂ ಸೀತಾರಾಮರ ಜೊತೆಯಲ್ಲಿಯೇ ಇರಬೇಕು. ನಿಮ್ಮ ಅವಶ್ಯಕತೆ ಅವರಿಗೆ ಇರುತ್ತದೆ. ನಿಮಗಿಂತ ಹತ್ತಿರವಾದವರು ಅವರಿಗೆ ಬೇರೆ ಯಾರಿದ್ದಾರೆ ಹೇಳಿ? ಮಾತೆ, ಅದಕ್ಕಿಂತ ದೊಡ್ಡ ಕರ್ತವ್ಯ ಬೇರೆ ಯಾವುದಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಎಲ್ಲರಿಗಿಂತ ಮೊದಲು ಆನಂದ ಪಡುವವರು ನಾವು ತಾನೇ ಮಾತೆ. ಅದು ನನಗೆ ತಿಳಿಯದೆ ಮಗು. ಮಾತೆ, ನಾವಿನ್ನು ಹೊರಡುತ್ತೇವೆ. ಶುಭಮಸ್ತು. ಬಾ ಲಕ್ಷ್ಮಣ. ಈ ಸಂತೋಷದ ಸಂದರ್ಭದಲ್ಲಿ ನೀನು ನನ್ನ ಜೊತೆಗೇ ಇರಬೇಕೆಂದು ಮನಸ್ಸು ಬಯಸುತ್ತಿತ್ತು. ನೀನು ಬಂದದ್ದು ಒಳ್ಳೆಯದೇ ಆಯಿತು. ಹೌದು ಊರ್ಮಿಳೆ, ನಾವಿಬ್ಬರು ನಿಮ್ಮ ವಿಷಯವನ್ನೇ ಮಾತನಾಡುತ್ತಿದ್ದೆವು. ನೆನೆದ ಕೂಡಲೇ ಪ್ರತ್ಯಕ್ಷವಾದಿರಿ. ನಾವಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಮಾತಾಮಯ್ಯವರಿಗೆ ನಾವು ನಿಮ್ಮ ಜೊತೆ ಇರಬೇಕೆಂದು ಆಸೆ. ಅವರೇ ಕಳುಹಿಸಿದರು. ಹೌದು ಸಹೋದರ, ನನ್ನ ಮಾತೆಯವರು ನೀವಿಬ್ಬರ ಬಗ್ಗೆನೇ ಯೋಚನೆ ಮಾಡುತ್ತಿದ್ದರು. ನೀವಿಬ್ಬರ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ. ಕಿರಿಯ ಮಾತೆಯವರಿಗೆ ನನ್ನ ಮೇಲೆ ಎಂಥ ಪ್ರೀತಿ ವಾತ್ಸಲ್ಯವಿದೆ ಎಂದು ನನಗೆ ಗೊತ್ತು. ಲಕ್ಷ್ಮಣ, ಗುರು ವಸಿಷ್ಠರ ಸೂಚನೆಯಂತೆ ನಾನು ದೇವರ ಧ್ಯಾನದಲ್ಲಿ ತೊಡಗಿದ್ದೇನೆ. ನೀವಿಬ್ಬರೂ ಸೇರಿಕೊಳ್ಳಿ. ಹಾಗೆಯೇ ಆಗಲಿ. ಸಹೋದರ ವಿಭೀಷಣ. ಅಗ್ರಜ, ರಾವಣೇಶ್ವರ, ನೀನ್ಯಾಕೆ ಇಲ್ಲಿಗೆ ಬರುವ ತೊಂದರೆಯನ್ನು ತೆಗೆದುಕೊಂಡೆ? ಹೇಳಿ ಕಳುಹಿಸಿದ್ದರೆ ನಾನೇ ನಿಳ್ಳಬರಿ ಬರುತ್ತಿದ್ದೇನಲ್ಲ. ಕಿರಿಯ ಸಹೋದರನನ್ನು ನೋಡಲು ಹಿರಿಯ ಸಹೋದರ ಬರುವುದು ಅಚ್ಚರಿ ಏನಲ್ಲ. ನಿನ್ನ ಸೋದರ ಪ್ರೇಮವು ಶಂಕಾತೀತವಾದದ್ದೇ. ಆದರೆ ನಿನ್ನ ಸ್ವಭಾವವು ನನಗೆ ಹಿಡಿಸುವುದಿಲ್ಲ. ಅಗ್ರಜ,
ಎಲ್ಲರ ಸ್ವಭಾವವು ಪ್ರತ್ಯೇಕವೇ. ಅದು ಎಲ್ಲರಿಗೂ ಇಷ್ಟವಾಗದಿರಬಹುದು. ಆದರೆ ಎಲ್ಲರ ಸ್ವಭಾವವು ಧರ್ಮಕ್ಕೆ ಬದ್ಧವಾಗಿರಬೇಕಲ್ಲವೇ? ಇದೇ ನನಗೆ ಇಷ್ಟವಾಗುವುದಿಲ್ಲ. ನೀನು ಯಾವಾಗಲೂ ಧರ್ಮ ಧರ್ಮ ಎಂದು ಬಡಬಡಿಸುತ್ತೀಯೆ. ಆದರೆ ಎಲ್ಲರ ಧರ್ಮವು ಒಂದೇ ಆಗಿರುವುದಿಲ್ಲ. ಅದು ಅವರವರ ಇಷ್ಟ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತದೆ. ಸಂತೋಷ ನೀಡದ ಸೌಂದರ್ಯ, ಜಯ ನೀಡದ ಪರಾಕ್ರಮ, ಸಿದ್ಧಿ ನೀಡದ ತಪಸ್ಸು, ಇಷ್ಟಾರ್ಥವನ್ನು ನೆರವೇರಿಸಿರುವ ದೈವ, ಇವೆಲ್ಲ ಯಾವ ಪುರುಷಾರ್ಥಕ್ಕೆ? ಅಂದರೆ ಅಗ್ರಜ, ಧರ್ಮಕ್ಕೆ ನೀನೇ ಬೇರೆ ಒಂದು ವ್ಯಾಖ್ಯಾನ ನೀಡುತ್ತಿರುವಂತಿದೆ. ಹೌದು. ಯಾವುದು ನನ್ನ ಕ್ರೋಧವನ್ನು ಶಮನ ಮಾಡುವುದು ಅದೇ ನನ್ನ ಧರ್ಮ. ಯಾವುದು ನನ್ನ ಪ್ರಚಂಡ ಪರಾಕ್ರಮಕ್ಕೆ ಅನುವು ಮಾಡಿಕೊಡುವುದೋ ಆ ಸಮರವೇ ನನ್ನ ಧರ್ಮ. ಅಗ್ರಜ, ನೀನು ಏನೇ ಮಾಡಿದರೂ ಅದು ನ್ಯಾಯಸಮ್ಮತವಾಗಿದ್ದರೆ ಅದೇ ಧರ್ಮ, ಅನ್ಯಾಯವಾಗಿದ್ದರೆ ಅದೇ ಅಧರ್ಮ. ಅಧರ್ಮದ ಅಂತಿಮ ಫಲಿತಾಂಶ ಅಪಕೀರ್ತಿ, ಅಪಜಯ, ಅಪಯಶಸ್ಸು. ಸಾಕು ಸಾಕು ಮಾಡು ನಿನ್ನ ಈ ಉಪ್ಪು ಹುಳಿ ಇಲ್ಲದ ಉಪದೇಶ ಪ್ರಲಾಪ. ನಿನ್ನನ್ನು ಗುರುವೆಂದು ಸ್ವೀಕರಿಸಿದಾಗ, ಉಪದೇಶ ಕೇಳಲು ಬಂದಾಗ ಈ ಪ್ರವಚನವನ್ನು ಮಾಡುವೆ. ನಾನೀಗ ಅದಕ್ಕೆ ಬರಲಿಲ್ಲ. ನಿನಗೆ ಒಂದು ಮಾತನ್ನು ತಿಳಿಸಿ ಹೋಗಲು ಬಂದಿದ್ದೇನೆ. ಅಪ್ಪಣೆಯಾಗಲಿ ರಾವಣೇಶ್ವರ. ನಾನಿಲ್ಲದಿರುವಾಗ ನನಗೆ ಅಪಜಯ ಉಂಟಾಗುವುದು, ನನಗೆ ಆಪತ್ತು ಬರುವುದು ಎಂದು ನನ್ನ ಮಾತೆಯಲ್ಲಿ ಭಯ ಭೀತಿಯನ್ನು ಉಂಟು ಮಾಡಬೇಡ. ಈ ಅಪ್ಪಣೆಯನ್ನು ಪಾಲಿಸಿದರೆ ಅಷ್ಟು ಸಾಕು. ನಾನಿನ್ನು ಬರುತ್ತೇನೆ. ಕ್ರೋಧದಿಂದ ಕುರುಡಾದವನಿಗೆ ವಿವೇಕದ ಮಾತು ಹೇಗೆ ರುಚಿಸುತ್ತದೆ? ಆ ಕರುಣಾಮಯಿಯಾದ ಪರಮೇಶ್ವರನೇ ಇವನ ಕಣ್ತೆರೆಸಬೇಕು.